ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ. ಅದು ಕೂಡ ನೀವು ಎಲ್ಲೂ ಕಂಡು ಕೇಳರಿಯದಂಥ ಒಂದು ಸೋಜಿಗದ ಹಾಗೂ ಅಷ್ಟೇ ಸತ್ಯವಾದಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಅದು ನಿಜಕ್ಕೂ ಕೂಡ ಅಲ್ಲಿ ಬದುಕುವುದಕ್ಕೆ ಹಲವಾರು ಅವಕಾಶಗಳಿದ್ದರೂ ಕೂಡ ಆಗ್ತಾ ಇಲ್ಲ. ಹಾಗಿದ್ದರೂ ಕೂಡ ಅಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಹೀಗಿರುವಾಗ ನಿಜಕ್ಕೂ ಕೂಡ ಅಲ್ಲಿ ಆಗ್ತಾ ಇರೋದೇನು ಮತ್ತು ಅಲ್ಲಿ ಇರ್ತಕ್ಕಂಥ ಕಾನೂನು ಕಟ್ಟಳೆಗಳೇನು ಹಾಗೂ ಆ ಒಂದು ಕಾನೂನು ಕಟ್ಟಳೆಗಳಿಗೆ ಅಲ್ಲಿಯ ಜನರು ಸ್ಪಂದಿಸ್ತಿರ್ತಕ್ಕಂಥ ರೀತಿ ರಿವಾಜುಗಳೇನು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಹಾಗೂ ಅಲ್ಲಿ ಪರ್ಮನೆಂಟ್ ನೌಕರಿಯನ್ನು ಕೂಡ ಕೊಡೋದಿಲ್ಲ. ಹಾಗೂ ಅಲ್ಲಿ ಇರ್ತಕ್ಕಂಥ ವಿಶಿಷ್ಟವಾದಂಥ ಹಾಗೂ ವಿಚಿತ್ರವಾದಂಥ ಕಾನೂನುಗಳಿಂದ ಅಲ್ಲಿ ನಿಜಕ್ಕೂ ಕೂಡ ಬದುಕಲಿಕ್ಕೆ ಅಸಾಧ್ಯವಾಗುತ್ತಾ ಇರತಕ್ಕಂಥ ಒಂದು ಪರಿಣಾಮ ಉಂಟಾಗ್ತಾ ಇದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ. ಹೀಗಿರುವಾಗ ಅವುಗಳನ್ನೆಲ್ಲವನ್ನು ನಾನು ಒಂದೊಂದಾಗಿ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಹೀಗಿರುವಾಗ ಆ ಒಂದು 6,000 ಹಳ್ಳಿಗಳಿಗಿಂತಲೂ ಕೂಡ ಹೆಚ್ಚು ಹಳ್ಳಿಗಳಲ್ಲಿ ಒಬ್ಬರು ಪ್ರಜೆಗಳು ಜನರು ವಾಸಿಸ್ತಾ ಇಲ್ಲ. ಅವೆಲ್ಲವೂ ಕೂಡ ಈಗ ಬಿಕೋ ಅನ್ನುತ್ತಾ ಇವೆ. ಹಾಗಿರುವಾಗ ಹಾಗಾಗಲಿಕ್ಕೆ ಕಾರಣವೇನು ಅಂತಂದರೆ ಅಲ್ಲಿ ಜನಸಂಖ್ಯೆಯ ಅಭಾವ ಅಂದರೆ ನಿಮಗೆ ವಿಚಿತ್ರ ಅನ್ನಿಸ್ತಾ ಇರ್ಬೋದು. ಹಾಗೂ ಈ ಒಂದು ದಿನಗಳಲ್ಲಿ ಜನಸಂಖ್ಯೆ ಅಭಾವ ಹೇಗೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ವಿಚಿತ್ರವಾದಂಥ ಒಂದು ಪದ್ಧತಿಯೂ ಕೂಡ ಅಲ್ಲಿ ಇದೆ. ಹೀಗಿರುವಾಗ ಜನರೇ ಇಲ್ಲದೆ ಅಲ್ಲಿ ಹಳ್ಳಿಗಳು ಅಂದರೆ 6,000ಕ್ಕಿಂತಲೂ ಕೂಡ ಹೆಚ್ಚಿನ ಹಳ್ಳಿಗಳು ಬೇಕೋ ಅನ್ನುತ್ತಾ ಇವೆ. ಹೇಗಾದರೂ ಮಾಡಿ ಆ ಹಳ್ಳಿಗಳಿಗೆ ಜನರನ್ನು ತುಂಬಿಸಬೇಕು. ಆ ಹಳ್ಳಿಗಳನ್ನು ಮೊದಲನೇ ರೀತಿ ಅವು ಕಂಗೊಳಿಸುವಂತೆ ಅವನ್ನು ನಾವು ನಿರ್ಮಾಣ ಮಾಡಬೇಕು, ಅಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅಂದರೂ ಕೂಡ ಅಲ್ಲಿ ಜನಸಂಖ್ಯೆಯೇ ಇಲ್ಲ. ಜನಸಂಖ್ಯೆಗೆ ಆ ಒಂದು ಕಾರಣವೇನಂತಂದರೆ ಅಲ್ಲಿ ನೌಕರಿ ಮಾಡಲಿಕ್ಕೂ ಕೂಡ ಒಂದು ಅಸಾಧ್ಯವಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಒಂದು 10,000 ರೂಪಾಯಿ ಸಂಬಳ ಇತ್ತಂದರೆ ಅದಕ್ಕೆ 5,000 to 6,000 ರೂಪಾಯಿ ಅವರು ಬಾಡಿಗೆಯನ್ನೇ ಕಟ್ಟಬೇಕಾಗ್ತೈತಿ. ಜೊತೆಗೆ ಅಲ್ಲಿ ಯಾವತ್ತೂ ಕೂಡ ಯಾರೂ ಕೂಡ 18 to 34 ವರ್ಷಗಳಾದರೂ ಕೂಡ ಅವರು ದುಡಿಯೋಕ್ಕೆ ಇಷ್ಟಪಡೋದಿಲ್ಲ. ಜೊತೆಗೆ ಅಲ್ಲಿಯ ತನ್ನ ತಂದೆ ತಾಯಿಗಳ ಮೇಲೆ, ಪೋಷಕರ ಮೇಲೇ ಅವಲಂಬವಾಗಿರ್ತಕ್ಕಂಥ ಮಕ್ಕಳಿದ್ದಾರೆ. ಇವೆಲ್ಲವುಗಳನ್ನು ನಾವು ನೋಡಿದಾಗ ಇದು ಎಲ್ಲಿ ಅಂತ ನೀವು ಕೇಳ್ಬೋದು, ಇದು ಯಾವ ಪ್ರದೇಶದಲ್ಲಿ ಅಂತ ಕೇಳ್ಬೋದು, ಇದು ಯಾವ ದೇಶದಲ್ಲಿ ಅಂತ ಕೇಳ್ಬೋದು. ಹಾಗಿರುವಾಗ ಇವೆಲ್ಲ ಕಾರಣಗಳನ್ನು ನಾನು ನಿಮಗೆ ಒಂದೊಂದಾಗಿ ಹೇಳೋದಕ್ಕೆ ಬಯಸ್ತೀನಿ. ಮೊದಲನೆಯದಾಗಿ ಅಲ್ಲಿಯ ಮಹಿಳೆಯರಿಗೆ ನೌಕರಿ ಸಿಗಬೇಕಾದ್ರೆ ಅವರು ಅವರು ಜಾಯಿನ್ ಆಗುವ ದಿವಸೇ ಅವರು ಅಲ್ಲಿ ಬಿಳಿ ಹಾಳೆಯ ಮೇಲೆ ಅವರು ಸೈನ್ ಮಾಡಿ ಕೊಡಬೇಕು. ಯಾಕಂತಂದರೆ ಅದು ಅವರ ರೆಸಿಗ್ನೇಷನ್ ಲೆಟರ್. ಯಾವಾಗ ಬೇಕಾದರೂ ಅವರನ್ನು ತೆಗಿಬಹುದು ಅನ್ನುವಂಥ ಒಂದು ಕರಾರು ಪತ್ರ. ಹೀಗಿರುವಾಗ ಯಾವುದು ಅಂತಂದರೆ ಅಲ್ಲಿ ನೀವು ಅಕಸ್ಮಾತ್ ನಿಮ್ಮ ಒಂದು ಸೇವಾವಧಿಯ ಅವಧಿಯಲ್ಲಿ ಗರ್ಭವತಿಯಾದರೆ ಹಾಗೂ ನೀವು ಮಗುವಿಗೆ ಜನ್ಮ ಕೊಟ್ಟರೆ ನಿಮ್ಮನ್ನು ನೌಕರಿಯಿಂದ ತೆಗೆಯಲಾಗುತ್ತದೆ ಅನ್ನುವಂಥ ಒಂದು ರೆಸಿಗ್ನೇಷನ್ ಪತ್ರ. ಹೀಗಿರುವಾಗ ಆ ದೇಶದಲ್ಲಿ ಸುಮಾರು 41% ಮಹಿಳೆಯರು, ಯುವತಿಯರು ಉದ್ಯೋಗಸ್ಥರಾದರೂ ಕೂಡ ಅವರ ಉದ್ಯೋಗಗಳಿಗೆ ಭದ್ರತೆ ಅನ್ನೋದು ಇಲ್ಲವೇ ಇಲ್ಲ. ಹೀಗಿರುವಾಗ ಅವರು ಕೂಡ ಮಕ್ಕಳನ್ನು ಹೆರಲಿಕ್ಕೆ ಅಂದರೆ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಅವರು ಕೂಡ ಹೆದರ್ತಾ ಇದ್ದಾರೆ. ಹಾಗಿರುವಾಗ ಆಮೇಲೆ ಅಲ್ಲಿಯ ಒಂದು ಯುವಕರ ಒಂದು ಪರಿಸ್ಥಿತಿ ಏನಂತಂದರೆ ಅವರು ಸೋಮಾರಿಗಳಾಗಿ ಅವರು ತಮ್ಮ ತಂದೆ ತಾಯಿಗಳ ಮೇಲೇ ಅವಲಂಬನವಾಗಿದ್ದಾರೆ. ಜೊತೆಗೆ ಅವರು ದುಡಿಲಿಕ್ಕೂ ಕೂಡ ಹೋಗೋದಿಲ್ಲ. ಹೀಗಾಗೋದ್ರಿಂದ ಅವರಿಗೂ ಕೂಡ ಯಾವ ಯುವತಿಯೂ ಕೂಡ ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾಯಿದೆ. ಆಮೇಲೆ ಅಲ್ಲಿ ವೃದ್ಧರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾಯಿದೆ. ಸುಮಾರು 61-62%
ಅಲ್ಲಿ ವೃದ್ಧರೇ ತುಂಬಿ ತುಳುಕ್ತಾ ಇದ್ದಾರೆ. ಹೀಗಿರುವಾಗ ಆ ವೃದ್ಧರಿಂದ ಮುಂದೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿಯೂ ಕೂಡ ಆ ದೇಶದಲ್ಲಿ ಉದ್ಭವವಾಗಿರುವುದರಿಂದ, ನಿರ್ಮಾಣವಾಗಿರುವುದರಿಂದ ಇವೆಲ್ಲವುಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಲಾಗಿ ಆ ದೇಶದಲ್ಲಿ ಜನಸಂಖ್ಯೆ ನಿಜಕ್ಕೂ ಕೂಡ ಕಡಿಮೆ ಆಗಿದೆ. ಹೀಗಿರುವಾಗ ಆ ಹಳ್ಳಿಗಳ ಸುಮಾರು 6,000 ಹಳ್ಳಿಗಳಲ್ಲಿ 5,000-6,000 ಹಳ್ಳಿಗಳಿಗಿಂತಲೂ ಹೆಚ್ಚಿನ ಹಳ್ಳಿಗಳಲ್ಲಿ ಒಬ್ಬರೇ ಒಬ್ಬರು ಜನರು ವಾಸಿಸ್ತಾ ಇಲ್ಲ ಅಂತಂದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಆಗ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿರಬಹುದು ಅನ್ನುವುದನ್ನು ಕೂಡ ಊಹಿಸಲಿಕ್ಕೂ ಕೂಡ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಆಮೇಲೆ ಅಮೇರಿಕದಂಥ ದೇಶಗಳಲ್ಲಿ ಆ ದೇಶದಲ್ಲಿ ಯಾವುದೇ ದೇಶದಿಂದ ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥ ಉದ್ಯೋಗಸ್ಥ ದಂಪತಿಗಳಿಗೆ ಮಗು ಜನಿಸಿದರೆ ಆ ಮಗುವನ್ನು ಜನಿಸಿದಾಕ್ಷಣ ಆ ಮಗು ಅಮೇರಿಕಾದ ನಾಗರಿಕತೆಯನ್ನು ಪಡಿತೈತಿ. ಆದರೆ ಇಲ್ಲಿ ಆ ನಾಗರಿಕತೆಯನ್ನು ಪಡೆಯುವಂಥ ಪದ್ಧತಿ ಇಲ್ಲ. ಹೀಗಿರುವಾಗ ಅಲ್ಲಿ ನಿಜಕ್ಕೂ ಕೂಡ ಒಂದು ವಿಶಿಷ್ಟವಾದಂಥ ಹಾಗೂ ಕಟ್ಟಳೆಗಳಿಗೆ ಪಾಡು ಬಿದ್ದಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದರಿಂದ ಅಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಕುಸಿತಾ ಇದೆ. ಹೀಗಿರುವಾಗ ಆ ಒಂದು ದೇಶ ಯಾವುದು ಅಂತ ನೀವು ಕೇಳಿದರೆ ಅದು ಇಟಲಿ ದೇಶ. ಇಟಲಿ ದೇಶ ಸಾಕಷ್ಟು ಶ್ರೀಮಂತ ದೇಶವಾಗಿದ್ದರೂ ಕೂಡ ಅಲ್ಲಿ ಜನಸಂಖ್ಯೆಯ ಅಭಾವ ನಿರ್ಮಾಣವಾಗಿದೆ. ಹೀಗಿರುವಾಗ ಅದನ್ನು ನಿವಾರಿಸುವುದು, ಅದನ್ನು ಅವರು ಮತ್ತೆ ತಮ್ಮ ದೇಶಕ್ಕೆ ಜನಸಂಖ್ಯೆಯ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡುವುದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಯಾಕಂದರೆ ಭಾರತದಲ್ಲಿ ಆಗಲಿ ಚೀನಾದಲ್ಲಿ ಆಗಲಿ ನೋಡ್ರಿ ನೀವು, ಜನಸಂಖ್ಯೆ ಬೇಡ ಅಂತಂದರೂ ಕೂಡ ದಿನದಿಂದ ದಿನಕ್ಕೆ ಜನಸಂಖ್ಯೆ ಏರ್ತಾನೇ ಇದೆ. ಆದರೆ ಇಟಲಿ ದೇಶದಲ್ಲಿ ಮಾತ್ರ ಜನಸಂಖ್ಯೆಯ ಕೊರತೆಯಿಂದಾಗಿ ಆ ದೇಶದ ನಗರಗಳು, ಪಟ್ಟಣಗಳು ಹಾಗೂ ಹಳ್ಳಿಗಳು ಬಿಕೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿರುವಾಗ ಆ ದೇಶಕ್ಕೆ ಮುಂದೊಂದು ದಿನ ಗಂಡಾಂತರ ಕಾದಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇರೋದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಸಂಗತಿ. ಹೀಗಿರುವಾಗ ನಾವು ಪುಣ್ಯವಂತರಲ್ಲವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ ಆ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಭಾರತೀಯರಾದ ನಾವು ನಿಜಕ್ಕೂ ಕೂಡ ಈ ಒಂದು ವಿಷಯದಲ್ಲಿ ಪುಣ್ಯವಂತರು ಹಾಗೂ ಧನ್ಯವಂತರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಹೆಚ್ಚೆಚ್ಚು ಮಕ್ಕಳನ್ನು ಪಡೆಯಿರಿ ಹಾಗೂ ಹೆಚ್ಚೆಚ್ಚು ಸಮೃದ್ಧವಾದಂಥ ಜೀವನವನ್ನು ಸಾಗಿಸಿರಿ ಅನ್ನುವಂಥ ಪರಿಸ್ಥಿತಿಯನ್ನು ಆ ದೇಶ ಕಂಡುಕೊಳ್ಬೇಕು. ಆಮೇಲೆ ಅಲ್ಲಿ ಪಾಳು ಬಿದ್ದಿರ್ತಕ್ಕಂಥ ಜನರೇ ವಾಸ ಮಾಡದೇ ಇರತಕ್ಕಂಥ 6,000ಕ್ಕಿಂತಲೂ ಹೆಚ್ಚು ಹಳ್ಳಿಗಳಿಗೆ, ನಗರಗಳಿಗೆ ಜನರನ್ನು ತುಂಬಿ ತುಳುಕುವಂಥ ಮಾಡುವಂಥ ಕಾನೂನುಗಳು ಆ ದೇಶಕ್ಕೆ ಬರಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಸಂಚಿಕೆಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಜೊತೆಗೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ, ಪ್ರತಿ ಮನೆಗೂ ಕೂಡ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.